ಇನ್ನು ಸಂಕ್ರಾಂತಿ ದಿನದ ಬಗ್ಗೆ ಮಾತಾಡೋದಾದ್ರೆ, ಈ ಎಳ್ಳು ಬೆಲ್ಲವನ್ನ ನಾವು ಬೀರ್ತೀವಿ ಅಂದ್ರೆ ಎಲ್ಲಾ ಹಬ್ಬಗಳಿಗೂ ಭಾರತೀಯರು ಸಂಬಂಧಗಳನ್ನ ಬೆಸಿಲಿಕ್ಕೋಸ್ಕರ ಹಬ್ಬ ಮಾಡಿದ್ರ ಅನ್ನೋ ಅಂಥದ್ದು ಕೂಡ ಬರುತ್ತೆ. ಸೊ ನಮ್ ಕಡೆ ಎಲ್ಲ ಎಳ್ಳನ್ನ ಕೊಡುವಾಗ ಎಳ್ಳು ಬೆಲ್ಲ ತಗೊಳ್ಳಿ, ಒಳ್ಳೊಳ್ಳೆ ಮಾತಾಡಿ ಅಂತ ಹೇಳ್ತೀವಲ್ಲ. ಅಂದ್ರೆ ಸಂಬಂಧಗಳು ಎಲ್ಲೋ ಒಂದ್ ಕಡೆ ನಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರು ಅಥವಾ ಏನೋ ಒಂದು ಕಾನ್ಫ್ಲಿಕ್ಟ್ಸ್ ಇದ್ರು ಕೂಡ ಅದೆಲ್ಲ ಒಂದ್ ಕಡೆ ನಿವಾರಣೆಯಾಗಿ ಮತ್ತೆ ಸಂಬಂಧ ಬೆಸೆಯುವಂತ ಹಬ್ಬವೂ ಆಗತ್ತಾ ಅಂತ ಮಕರ ಸಂಕ್ರಾಂತಿ? ಖಂಡಿತ ಹೌದು ಮಂಜರಿ. ಯಾಕೆ ಅಂದ್ರೆ ಈಗ ನಾವು ಯಾರ ಜೊತೆನೋ ಮಾತಾಡಿರಲ್ಲ, ಅಕ್ಕಪಕ್ಕದವ್ರ ಜೊತೆ ಏನೋ ಮನಸ್ತಾಪ ಆಗಿರುತ್ತೆ, ಬಟ್ ಎಳ್ಳು ಕೊಡಕ್ ಮಕ್ಳನ್ನ ಕಳಿಸ್ಬಿಡ್ತಿದ್ರು ಚಿಕ್ಕ ವಯಸ್ಸಲ್ಲಿ. ಏನೇ ತೊಂದರೆ ಆಗ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ. ಅಂದ್ರೆ ನಾನು ಒಳ್ಳೆ ಮಾತಾಡ್ತೀನಿ, ನೀನು ಒಳ್ಳೆ ಮಾತಾಡು ಅನ್ನುವಂಥ ಒಂದು ಸಂಬಂಧನೇ ಅಲ್ವಾ ಇಲ್ಲಿ. ಯಾಕೆಂದ್ರೆ ನಮ್ಮ ಜೊತೆಗಿರೋರು, ನಮ್ಮ ಸುತ್ತಮುತ್ತಲಿನವರು, ನಮ್ಮ ಸಂಬಂಧಿಕರಲ್ಲಿ ಇವಾಗಂತೂ ಈ ಮನಸ್ತಾಪಗಳನ್ನ, ಅನ್ವಾಂಟೆಡ್ ಆದಂಥ ಒಂದು ಕಾನ್ಫ್ಲಿಕ್ಟ್ಸ್ಗಳನ್ನ ತುಂಬಾ ನೋಡ್ತೀವಿ. ಮನುಷ್ಯರ ನಡುವೆ ಅಷ್ಟು ಹೊಂದಾಣಿಕೆನೇ ಇಲ್ಲ. ಇಂಥ ಹಬ್ಬಗಳ ಆಚರಣೆ ನೋಡಿ ನಮ್ಗೆ ಎಂಥ ಒಂದು ಒಳ್ಳೆ ಒಂದು ಸಂದೇಶವನ್ನ ಸಾರುತ್ತೆ ಅಂತ ಹೇಳಿದ್ರೆ, ಪ್ರತಿ ಮನೆಗೂ ಹೋಗಿ ಎಳ್ಳು ಬೆಲ್ಲವನ್ನ ಕೊಟ್ಟು ಶುಭ ಹಾರೈಸಿ ಬರೋದ್ರಿಂದ ಸಂಬಂಧಗಳು ಬಿಗಿ ಆಗ್ತವೆ, ಗಟ್ಟಿ ಆಗ್ತವೆ ಅಂತ ಹೇಳ್ಬೋದು.